ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿನಿ ಕುಕ್ ವಿತ್ SGR. ಬನ್ನಿ ನಾವಿವತ್ತು ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಕೆಂಪು ಮುಳ್ಗಾಯಿ ತೊಗೊಂಡಿದ್ದೀನಿ. ಇವಾಗ ಸಣ್ಣಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಎಳ್ಳು ತೊಗೊಂಡಿದ್ದೀನಿ, ಹುಚ್ಚೆಳ್ಳು ತೊಗೊಂಡಿದ್ದೀನಿ, ಹುಣಸೆಹಣ್ಣು, ಕೊಬ್ಬರಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರ್ಬೇವಿನ ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಪೌಡರ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಮಾಡ್ಬೋದು. ಈಗ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಬಾಡಿಸ್ತಾ ಇರಬೇಕು, ಇಲ್ಲ ಒತ್ತೋಗ್ಬಿಡುತ್ತೆ. ತುಂಬ ಸಖತ್ತಾಗಿರುತ್ತೆ ಎಣ್ಗಾಯಿ ಪಲ್ಯ. ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಚಪಾತಿಗೆ, ಜೋಳದ ರೊಟ್ಟಿಗೆ ಮಸ್ತಾಗಿರುತ್ತೆ. ನೋಡಿ ಈಗ ರೋಸ್ಟ್ ಆಗಿದೆ. ಈಗ ಹುಚ್ಚೆಳ್ಳು ತೊಗೊತೀನಿ. ಇದು ಬ್ಲ್ಯಾಕ್ ಇದೆಯಲ್ಲ, ಇದು ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಬಾಡಿಸ್ತೀರಿ, ಇಲ್ಲಾಂದರೆ ಫುಲ್ಲು ಒತ್ತೋಗಿಬಿಡುತ್ತೆ. ನೋಡಿ ಈಗ ರೋಸ್ಟ್ ಆಗಿದೆ. ನೆಕ್ಸ್ಟ್ ಈಗ ಬಿಳೆ ಎಳ್ಳು ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಚಟಪಟ ಅಂದಾಗ ರೋಸ್ಟ್ ಆಗಿದೆ ಅಂತ. ನೋಡಿ ಈಗ ನೀಟಾಗಿ ರೋಸ್ಟ್ ಆಗಿದೆ. ನೋಡಿ ಈಗ ಕಡಲೆ ಬೀಜದ ಸಿಪ್ಪೆ ತೆಕ್ಕೊಳ್ಳೋಣ. ರೋಸ್ಟ್ ಆಗಿರುತ್ತಲ್ಲ, ಸ್ಪೂನಲ್ಲಿ ಹಿಂಗಂದರೆ ಸಾಕು, ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಈಗ ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋಣ, ಎಳ್ಳು, ಹುಚ್ಚೆಳ್ಳು ಹಾಕ್ಕೊಳ್ಳೋಣ, ಹಂಗೆ ಸಾಂಬಾರು ಪುಡಿ, ಖಾರ ಪುಡಿನೂ ಹಾಕ್ಕೊಳ್ಳೋಣ. ನೋಡಿ ಈ ಥರ ತರಿಯಾಗಿ ರುಬ್ಕೊಳ್ಳಿ, ಫುಲ್ಲು ಇದು ಮಾಡೋಕ್ಕೆ ಹೋಗ್ಬೇಡಿ. ಈಗ ಮುಳ್ಗಾಯಿನ ಈ ಥರ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ನೋಡಿ ಅದರೊಳಗಡೆ ಹುಳ ಇರುತ್ತಾ ಹಿಂಗೆ ಅಂತ. ಅದರೊಳಗಡೆ ಹುಳ ಕಾಣಿಸುತ್ತೆ. ನೀಟಾಗೆ ಕಟ್ ಮಾಡಿದಾಗ ಒಂದು ಸಲ ಚೆಕ್ ಮಾಡಿ. ನೋಡಿ ಈ ಥರ ಮೇಲ್ಗಡೆ ಚೆನ್ನಾಗೇ ಇರುತ್ತೆ, ಒಳಗಡೆ ಹುಳ ಆಗಿಬಿಟ್ಟಿರುತ್ತೆ. ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆ ಮಸಾಲಾಗೆ ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಪೌಡರ್ ಜೊತೆಗೆ. ಈಗ ಪೀಸ್ ಮಾಡಿರೋ ಅಂಥ ಮುಳ್ಗಾಯಿ ಒಳಗಡೆ ಆ ಮಸಾಲಾನ ಹಾಕ್ಕೊಳ್ಳೋಣ ನೀಟಾಗೆ. ಎರಡು ಕಡೆನೂ ಈ ಥರ ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ, ಆವಾಗ ಅದು ಬಿಟ್ಕೊಳ್ಳೋದಿಲ್ಲ. ಇದೇ ಥರ ಪೀಸ್ ಮಾಡ್ಕೊಂಡಿರೋ ಅಂಥ ಎಲ್ಲ ಮುಳ್ಗಾಯಿಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಈಗ ಎಲ್ಲ ಮುಳ್ಗಾಯಿಗೆ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ಸ್ಮೆಲ್ ಹೋಗೋ ತನಕ ರೋಸ್ಟ್ ಮಾಡಿ. ಈಗ ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊತೀನಿ. ಅದು ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ರೋಸ್ಟ್ ಮಾಡಿ. ಈಗ ಮಸಾಲೆ ತುಂಬಿರೋ ಅಂಥ ಮುಳ್ಗಾಯಿನ ಅದರೊಳಗಡೆ ಹಾಕ್ಕೊತಿದ್ದೀನಿ. ನೋಡಿ ಎಲ್ಲ ಮುಳ್ಗಾಯಿನೂ ಹಾಕಿದ್ದೀನಿ. ಈಗ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಈಗ ನೀಟಾಗಿ ಬೇಯ್ತಾ ಇದೆ. ಈಗ ಅದನ್ನು ಮಡ್ಚ್ಕೊಳ್ಳೋಣ, ಬೇಯ್ದಿರೋದನ್ನೆಲ್ಲ. ಎಣ್ಣೆಲಿ ನೀಟಾಗಿ ರೋಸ್ಟ್ ಆದರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಬೇಯ್ದಿದೆ ಕೆಳಗಡೆ. ನೋಡಿ ಇವಾಗ ನೀಟಾಗಿ ಎಣ್ಣೆಲಿ ರೋಸ್ಟ್ ಆಗಿದೆ. ಈಗ ಉಳ್ದಿರೋ ಅಂಥ ಮಸಾಲಾನ ಅದರೊಳಗೆ ಹಾಕ್ಕೊಳ್ಳೋಣ. ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊತೀನಿ, ಕೊಬ್ಬರಿ ತುರಿ. ಈಗ ಎಲ್ಲದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಫುಲ್ಲು ಗಟ್ಟಿ ಗ್ರೇವಿ ಬೇಡ, ಸ್ವಲ್ಪ ತೆಳು ಇರಲಿ ಅಂತ. ನೋಡಿ ಈ ಥರ ಗ್ರೇವಿ ರೆಡಿಯಾಗಿದೆ. ಈಗ ಅದು ಎಣ್ಣೆ ಬಿಟ್ಕೊತಿದೆ ಅಂದರೆ ಅದು ರೆಡಿಯಾಗಿದೆ ಅಂತ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿದೆ ಅಲ್ಲ. ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.